ದೆಹಲಿಯಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆ ಆಗಿದೆ. ಹವಾಮಾನ ವೈಪರೀತ್ಯದಿಂದಾಗಿ ವಿಮಾನ ತುರ್ತು ಭೂಸ್ಪರ್ಶವನ್ನ ಮಾಡಿದೆ. ದೆಹಲಿಯಿಂದ ಶ್ರೀನಗರಕ್ಕೆ ತೆರಳುತ್ತಾ ಇದ್ದಂತ ವಿಮಾನ ಏರ್ ಇಂಡಿಗೋ ಈ ವಿಮಾನದ ಮುಂಭಾಗಕ್ಕೆ ಹಾನಿಯಾಗಿದೆ. ಸಿಡಿಲು ಬಡಿದು ಏರ್ ಇಂಡಿಗೋ ವಿಮಾನಕ್ಕೆ ಹಾನಿ ಆಗಿರೋದು. ವಿಮಾನ ಅಲುಗಾಡ್ತಿದ್ದಂತೆ ಪ್ರಯಾಣಿಕರು ಹೆದರುಬಿಟ್ಟಿದ್ದಾರೆ. ಭಯಭೀತರಾಗಿದ್ದಾರೆ. ಪ್ರಯಾಣಿಕರು ಕಿರುಚಾಡಿದ್ದಾರೆ. ಏನಾಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಾಗಿಲ್ಲ. ಸಹಜವಾಗಿ ಅದೊಂದು ಶಾಕ್ ಆಗತ್ತಲ್ಲ. ಹೋಗ್ತಾ ಇದ್ದ ಹಾಗೇನೆ ಏಕಾಏಕಿ ಆಗಿ ಅಲುಗಾಡತ್ತೆ, ಶೇಕ್ ಆಗತ್ತೆ ಅಂತ ಅಂದಾಗ ಅಯ್ಯೋ ಏನಾಗ್ಬಿಡ್ತೋ ಏನಾಯ್ತೋ ಅಂತ ಎಲ್ಲ ಹೆದರಿದ್ದಾರೆ, ಕಿರ್ಚಾಡಿದ್ದಾರೆ, ಕೂಗಾಡಿದ್ದಾರೆ. ದೆಹಲಿಯಿಂದ ಶ್ರೀನಗರಕ್ಕೆ ಹೋಗ್ತಾ ಇದ್ದಾಗ ಭಾರಿ ಡ್ಯಾಮೇಜ್ ಆಗಿದೆ. ಬಹುದೊಡ್ಡ ದುರಂತದಿಂದ ಇಂಡಿಗೋ ವಿಮಾನ ಪಾರಾಗಿದೆ. ನೀವು ಗಮನಿಸ್ತಾ ಇದ್ದೀರಾ ಫೋಟೋದಲ್ಲಿ ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗಿದೆ ನೋಡಿ. ದೊಡ್ಡದೊಂದು ದುರಂತ ಸಂಭವಿಸ್ಬಿಡ್ತಾ ಇತ್ತು. ಪಾರಾಗಿದ್ದಾರೆ. ಹವಾಮಾನ ವೈಪರೀತ್ಯದಿಂದಾಗಿ ಇದು ದೆಹಲಿ ಶ್ರೀನಗರ ಇಂಡಿಗೋ ವಿಮಾನ ಮುಂಭಾಗಕ್ಕೆ ಹಾನಿಯಾಗಿರೋದು. ಆಲಿಕಲ್ಲು ಮಳೆಯಿಂದಾಗಿ ದೆಹಲಿಯಿಂದ ಶ್ರೀನಗರಕ್ಕೆ 227 ಜನರನ್ನ ಹೊತ್ತೊಯ್ತಾ ಇದ್ದಂತ ಇಂಡಿಗೋ ವಿಮಾನ ಗಾಳಿಯಲ್ಲಿ ತೀವ್ರ ರೀತಿಯಾಗಿ ಪ್ರಕ್ಷುಬ್ಧತೆಯನ್ನ ಎದುರಿಸಬೇಕಾಗತ್ತೆ. ನೀವು ಫೋಟೋ ನೋಡಿದ್ರೆ ಗೊತ್ತಾಗುತ್ತೆ, ಡ್ಯಾಮೇಜ್ ಆಗಿರೋದು ನೋಡಿದ್ರೆ ಗೊತ್ತಾಗುತ್ತೆ ಯಾವ ತರದೊಂದು ಸಿಚುವೇಶನ್ಸ್ ಅನ್ನ ಎದುರಿಸಿದ್ದಾರೆ ಅಂತ. ಇದರಿಂದ ಪ್ರಯಾಣಿಕರು ಗಾಬರಿ ಆಗ್ಬಿಟ್ಟಿದ್ದಾರೆ. ವಿಮಾನದೊಳಗೆ ಕುಳಿತು ಕಿರುಚಾಡಿದ್ದಾರೆ, ಕೂಗಾಡಿದ್ದಾರೆ, ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ, ಗೋಳಾಡಿದ್ದಾರೆ. ಎಲ್ಲ ವಿಡಿಯೋಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಳ್ತಾ ಇದ್ದಾರೆ. ಪ್ರಯಾಣಿಕರು ಏನೇನಾಯ್ತು, ನಾವೇನೇನು ಮಾಡಿದ್ವಿ ಅಂತ. ತಕ್ಷಣಕ್ಕೆ ಇಂಡಿಗೋ ವಿಮಾನವನ್ನು ತುರ್ತು ಭೂಸ್ಪರ್ಶ ಮಾಡಿದ್ದಾರೆ ನೋಡಿ. ದೆಹಲಿಯಿಂದ ಶ್ರೀನಗರಕ್ಕೆ 227 ಜನರನ್ನ ಹೊತ್ತು ಹೋಗ್ತಾ ಇದ್ದಂತ ಇಂಡಿಗೋ ವಿಮಾನ ಇದು. ಹವಾಮಾನ ವೈಪರೀತ್ಯದಿಂದ ಲ್ಯಾಂಡ್ ಆಗೋಕೆ ಪರದಾಡ್ಬಿಟ್ಟಿದ್ದಾರೆ. ಕೊನೆಗೆ ಸಂಜೆ 6:30ಕ್ಕೆ ಸುರಕ್ಷಿತವಾಗಿ ಕೆಳಗೆ ಇಳಿದಿದೆ. ಹವಾಮಾನದ ತೊಂದರೆಯಿಂದಾಗಿ ಪೈಲಟ್ ಶ್ರೀನಗರದ ವಾಯು ಸಂಚಾರ ನಿಯಂತ್ರಣ ATCಗೆ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ್ದಾರೆ. ಈ ಭಯಾನಕ ಘಟನೆಯ ವಿಡಿಯೋಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದೆ. ವಿಮಾನವು ತೀವ್ರವಾಗಿ ಅಲುಗಾಡ್ತಾ ಇದ್ದಂತೆ ಪ್ರಯಾಣಿಕರು ಗಾಬರಿ ಆಗ್ಬಿಟ್ಟಿದ್ದಾರೆ. ಈ ಭಯಾನಕ ಪರಿಸ್ಥಿತಿಯ ಹೊರತಾಗಿಯೂ ಇಂಡಿಗೋ ವಿಮಾನ ಸಂಜೆ 6:30ಕ್ಕೆ ಶ್ರೀನಗರದಲ್ಲಿ ಸುರಕ್ಷಿತವಾಗಿ ಲ್ಯಾಂಡ್ ಆಗಿದೆ. ಇನ್ನು ಗಾಯ ಆಗಿರೋದ್ರ ಬಗ್ಗೆ ಏನಾದರೂ ಸಮಸ್ಯೆಗಳಾಗಿದೆಯಾ ಪ್ರಯಾಣಿಕರಿಗೆ ಅನ್ನೋದ್ರ ಬಗ್ಗೆ ಇಲ್ಲಿವರೆಗೂ ಏನು ವರದಿ ಆಗಿಲ್ಲ. ಆದರೆ ವಿಮಾನದ ಮುಂಭಾಗ ಜಖಮ್ ಆಗಿದೆ. ಅದರ ಫೋಟೋ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಎಷ್ಟರ ಮಟ್ಟಿಗೆ ಜಖಮ್ ಆಗಿದೆ ಅನ್ನೋದನ್ನು ನೀವು ನೋಡ್ತಾ ಇರ್ಬೋದು. ಎಲ್ಲರೂ ಆಘಾತಕ್ಕೊಳಗಾಗ್ಬಿಡ್ತಾರೆ. ಪ್ರಯಾಣಿಕರೆಲ್ಲ ಗಾಬರಿ ಆಗ್ಬಿಡ್ತಾರೆ. ಅವರ ಮುಖಗಳಲ್ಲಿ ನೋಡಿ ಒಂದು ಆತಂಕ ಅನ್ನೋದಿಗಿದೆ. ಕಾರಣ ಇಷ್ಟೇ, ಹವಾಮಾನ ವಿಪರೀತವಾಗಿ ಗಾಳಿ, ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗ್ಬಿಡತ್ತೆ. ಕಂಟ್ರೋಲೇ ಮಾಡೋದಕ್ಕಾಗಲ್ಲ. ಆ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಡ್ಯಾಮೇಜು ಆಗಿದೆ. Go ahead.